ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನನ್ನ ಒಂದು ಸಣ್ಣ ಕಿರುಪರಿಚಯ. ನನ್ನ ಹೆಸರು ಡಾಕ್ಟರ್ ಬಿ ಮಂಜಾ ನಾಯಕ್. ನಾನು ಪ್ರಸ್ತುತವಾಗಿ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಅದರ ಅಂಗ ವಿಭಾಗವಾದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಲ್ಲಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಮೀನುಗಾರಿಕಾ ಮಹಾವಿದ್ಯಾಲಯವು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ವಿಚ್ ಕಮ್ಸ್ ಅಂಡರ್ ಕರ್ನಾಟಕ ವೆಟನರಿ ಅನಿಮಲ್ ಆ್ಯಂಡ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ ಅಟ್ ಬೀದರ್. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೀನು ಒಂದು ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶವುಳ್ಳ ಆಹಾರ. ನಾವು ಮೀನನ್ನು ಯಾವುದೇ ರೀತಿಯ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ಆಹಾರಗಳಿಗೆ ನಾವು ಹೋಲಿಸಿದರೆ ಮಾನವನ ದೇಹದ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಗಳು ಮೀನಲ್ಲಿ ಅತ್ಯಧಿಕವಾಗಿರೋದ್ರಿಂದ ಮೀನನ್ನು ನಾವು ನೇಚರ್ ಸೂಪರ್ ಫುಡ್ ಅಂತ ಹೇಳ್ಬೋದಾಗಿದೆ. ಸಾಮಾನ್ಯವಾಗಿ ನಾವು ಈ ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ಗಮನ ಹರಿಸಿದರೆ ಮೀನಲ್ಲಿ ಸುಮಾರು 70ರಿಂದ 75% ನೀರಿನ ಅಂಶ ಇರುತ್ತೆ. ಇದಲ್ಲದೆ ಮೀನಿನಲ್ಲಿ ಸುಮಾರು 16ರಿಂದ 26% ಅಷ್ಟು ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನಲ್ಲಿ ಅತಿ ವಿಶೇಷವಾಗಿ ಕೆಲವು ಅಮಿನೋ ಆಸಿಡ್ಸ್ಗಳಿದ್ದಾವೆ, ಲೈಸಿನ್, ಮಿಥಿಯೋನೈನ್, ಟ್ರಿಪ್ಟೋಫ್ಯಾನ್ ಅಂತ. ಈ ಅಮಿನೋ ಆಸಿಡ್ಸ್ಗಳು ನಮ್ಮ ದೇಹದಲ್ಲಿ ಸಿಂಥಸಿಸ್ ಆಗದೇ ಇರೋದ್ರಿಂದ ನಾವು ಮೀನಿನ ಮೂಲಕ ನಮ್ಮ ದೇಹಕ್ಕೆ ತಗೋಬೋದಾಗಿದೆ. ಇದರ ಜೊತೆಗೆ ಮೀನಲ್ಲಿ ಸುಮಾರು 6ರಿಂದ 12% ಫ್ಯಾಟ್ ಇರುತ್ತೆ. ಸಾಮಾನ್ಯವಾಗಿ ಈ ನಮಗೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ ವೈಜ್ಞಾನಿಕವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಮೀನಲ್ಲಿ ಅತಿ ವಿಶೇಷವಾಗಿ ಪಾಲಿಅನ್ಸಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಇರುತ್ತೆ. ಅದರ ಜೊತೆಗೆ ಒಮೆಗಾ 3 ಅನ್ನೋ ಒಂದು ಡೆರಿವೇಟಿವ್ಸು, EPA ಮತ್ತು DHA ಎರಡು ಡೆರಿವೇಟಿವ್ಸ್ ಇರೋದ್ರಿಂದ ಇದು ಹೃದ್ರೋಗ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತಲೇ ವೈಜ್ಞಾನಿಕವಾಗಿ ದೃಢಪಟ್ಟಿರುವಂಥದ್ದು. ಮೀನಲ್ಲಿ ಇದಲ್ಲದೆ ತುಂಬ ಅತ್ಯಧಿಕವಾಗಿ ಲವಣಾಂಶಗಳು, ಖನಿಜಾಂಶಗಳು, ವಿಟಮಿನ್ಸ್ ಆ್ಯಂಡ್ ವೆರಿ ರೇರ್ ಮಿನರಲ್ಸ್ಗಳು ಲೈಕ್ ಜಿಂಕ್, ಅಯೋಡಿನ್ ಮತ್ತು ಸೆಲೆನಿಯಂ ಇದೆಲ್ಲ ಇರೋದರಿಂದ ನಾವು ನೇಚರ್ ಸೂಪರ್ ಫುಡ್ ಅಂತ ಹೇಳ್ತೀವಿ. ಇಂಥ ನೇಚರ್ ಸೂಪರ್ ಫುಡ್ಡನ್ನು ನಾವು ಉತ್ತಮ ರೀತಿಯ ನೈರ್ಮಲೀಕರಣ, ಸ್ವಚ್ಛತೆ ಹಾಗೂ ಆಹಾರದ ಸುರಕ್ಷತೆ, ಗುಣಮಟ್ಟ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ಅಳವಡಿಸಿ ನಾವು ಇದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇದನ್ನು ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ನಾವು ಬಳಸ್ಬೋದಾಗಿದೆ. ಈ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಕೆಲವು ರೆಡಿ ಟು ಈಟು, ರೆಡಿ ಟು ಫ್ರೈ, ರೆಡಿ ಟು ಕುಕ್ಕು ಆ ಥರ ಒಂದು ಕ್ಲಾಸಿಫಿಕೇಷನಲ್ಲಿ ಬರುತ್ತೆ. ಕೆಲವು ಈ ವೇಸ್ಟ್ಗಳಿಂದ ಮಾಡುವಂಥ ಮೌಲ್ಯವರ್ಧಿತ ಬೈ ಪ್ರಾಡಕ್ಟ್ಸ್ಗಳು ಇವೆಲ್ಲ ಕೆಲವು ಫಾರ್ಮರ್ಸೆಟಿಕಲ್ಲು ಅಥವಾ ನ್ಯೂಟ್ರಾಸೆಟಿಕಲ್ ರಿಲೆವೆನ್ಸ್ ಇರುವಂಥದ್ದು. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 1 kg ನಾವು ಮೀನು ತೊಗೊಂಡ್ರೆ, ಯಾವುದೇ ಮೀನು ತೊಗೊಂಡ್ರೆ ಅದನ್ನು ಡ್ರೆಸ್ ಮಾಡಿದರೆ ನಮಗೊಂದು 55ರಿಂದ 60% ಮಾಂಸ ಸಿಗುತ್ತೆ. ಈ ಮಾಂಸದಿಂದ ನೀವು ಬೇರೆ ಬೇರೆ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ಬೋದು. ಇವೆಲ್ಲ ನಮಗೆ ತಿನ್ನಲಿಕ್ಕೆ ಯೋಗ್ಯ ಇರುವಂಥ ಉತ್ಪನ್ನಗಳು. ಇದಲ್ಲದೆ ಇನ್ನೂ ಉಳಿದಿದ್ದು ವೇಸ್ಟು, ಇದರಲ್ಲಿ ಸ್ಕಿನ್ ಆಗ್ಬೋದು ಅಥವಾ ಬೋನ್ಸ್ ಆಗ್ಬೋದು, ಫಿನ್ಸ್ ಆಗ್ಬೋದು, ಸ್ಕೇಲ್ಸ್ ಆಗ್ಬೋದು, ಅದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್ ಆಗ್ಬೋದು. ಇವೆಲ್ಲ ನಾವು ಬಿಸಾಡುವಂಥದ್ದು. ಇದನ್ನು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಅದನ್ನು ಬಳಸ್ಕೊಂಡ್ರೆ ಅದರಿಂದ ವಿವಿಧ ರೀತಿಯ ಮೌಲ್ಯವರ್ಧಿತ ಉಪ ಉತ್ಪನ್ನಗಳನ್ನು ಸಹ ನಾವು ಮಾಡ್ಬೋದಾಗಿದೆ. ಇವೆಲ್ಲ ಫಾರ್ಮಸ್ಯೂಟಿಕಲ್ಲು ರಿಲೆವೆನ್ಸ್ ಇರುವಂಥದ್ದು. ಇದರಲ್ಲಿ ಅತಿ ಮುಖ್ಯವಾಗಿ ಮೀನಿನ ಸ್ಕಿನ್ ಅಥವಾ ಮೀನಿನ ಚರ್ಮ. ಈ ಸಾಮಾನ್ಯವಾಗಿ ಕೆಲವು ಮೀನುಗಳು ದೊಡ್ಡ ಮೀನುಗಳು ಬೆಳೀತವೆ. ಅದರಲ್ಲಿ ಗ್ರೂಪರಲ್ಲಿ ಸುಮಾರು ಸ್ಪೀಸೀಸ್ಗಳಿದ್ದಾವೆ. ಸೀಬಾಸ್ ಅಂತ ಹೇಳ್ತೀವಿ ನಾವು. ಕೆಲವು ಕ್ಯಾಟ್ ಫಿಶ್ಗಳು, ಕೆಲವು ಕೋಬಿಯಾ ಫಿಶ್ಶು, ಪ್ಯಾರೋಟ್ ಫಿಶ್ಗಳು, ಇವೆಲ್ಲ ಮೀನುಗಳು ತುಂಬ ಅತ್ಯಧಿಕ ಗಾತ್ರದಲ್ಲಿ ಬೆಳೀತಿದ್ದಾವೆ. ಇದರಲ್ಲಿ ಹೇಗೆ ಅಂತ ಹೇಳಿದರೆ ಈ ಮೀನನ್ನು ಹಿಡಿದು ಆ ಮಾಂಸವನ್ನು ಬೇರ್ಪಡಿಸಿ ಸ್ಕಿನ್ನನ್ನು ಬೇರ್ಪಡಿಸ್ತಾರೆ. ಫಿಲೆಟ್ಸ್ ಎಲ್ಲ ಮಾಡುವಾಗ ಸ್ಕಿನ್ನನ್ನು ತೆಗಿತಾರೆ. ಸ್ಕಿನ್ ತೆಗೆದ ಮೇಲೆ ಸಾಮಾನ್ಯವಾಗಿ ಅದನ್ನು ಬಿಸಾಡುವಂಥದ್ದೇ ಎಲ್ರಿಗೂ ಗೊತ್ತಿರೋ ಹಾಗೆ. ಇಲ್ಲಾಂದರೆ ಕೆಲವು ಫಿಶ್ ಮೀಲ್ ಮತ್ತು ಆಯಿಲಿಗೆ ಉಪಯೋಗ ಮಾಡ್ತಾರೆ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದಲ್ಲಿ ನುರಿತ ಎಲ್ಲ ರಿಸರ್ಚ್ಗಳ ಒಳಗೊಂಡ ಒಂದು ಟೀಮು ನಾವು ಈ ಮೀನಿನ ಸ್ಕಿನ್ನನ್ನು ಯಾಕೆ ಹಾಗೆ ಬಿಸಾಡಬೇಕು, ಅದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಗಳ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿ ಈ ಮೀನಿನ ಸ್ಕಿನ್ನನ್ನು ನಾವು ಉತ್ತಮ ರೀತಿಯ ಮೆಥಡ್ಗಳನ್ನು ಯೂಸ್ ಮಾಡಿ ಯಾಕೆ ನಾವು ಲೆದರ್ ಮಾಡಬಾರ್ದು ಒಂದು ಕಾರಣದಿಂದ. ಯಾಕಂದರೆ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಲೆದರ್ ಇಂಡಸ್ಟ್ರಿ ತುಂಬ ದೊಡ್ಡದು ಅನಿಮಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ
ಈ ಮೀನಿನ ಸ್ಕಿನ್ನನ್ನು ನಾವು ಯಾಕೆ ಬಳಸಬಾರ್ದು, ಅದೇ ಥರ ಬೇರೆ ಬೇರೆ ಈ ಸಾಫ್ಟ್ ಲೆದರ್ ಪ್ರಾಡಕ್ಟನ್ನು ಯಾಕೆ ಮಾಡಬಾರ್ದು, ಒಂದು ಮುಖ್ಯ ಧ್ಯೇಯ ಇಟ್ಕೊಂಡು ನಾವು ಸುಮಾರು 5 ವರ್ಷಗಳ ಹಿಂದೆ ರಿಸರ್ಚನ್ನು ಶುರು ಮಾಡಿದ್ದು. ಇದರಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ನುರಿತ ರಿಸರ್ಚ್ಗಳಿದ್ದಾರೆ, ನಿಟ್ಟೆ ವಿದ್ಯಾಸಂಸ್ಥೆಯ ನುರಿತ ರಿಸರ್ಚ್ಗಳಿದ್ದಾರೆ, SRM ಯೂನಿವರ್ಸಿಟಿ ಚೆನ್ನೈ ಅವರು ನುರಿತ ರಿಸರ್ಚರ್ ಇದ್ದಾರೆ. ಹಾಗೆ ನಮ್ಮದರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಟೆಕ್ನಾಲಜಿ ಅಟ್ ಕೊಚ್ಚಿನ್, ಆ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಾವೊಂದು ಟೀಮ್ ಮಾಡಿಕೊಂಡು ಅದರಲ್ಲಿ ನಾನು ಲೀಡ್ ಮಾಡಿ ಈ ರಿಸರ್ಚನ್ನು ಶುರು ಮಾಡಿದ್ದೀವಿ. ನಾವು ನಮ್ಮ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮೀನಿನ ಸ್ಕಿನ್ನನ್ನು ನಾವು ಕ್ರೋಮ್ ಫ್ರೀ ಲೆದರ್ ಮೆಥಡನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ನಾವು. ಅಂದರೆ ಈ ಕ್ರೋಮ್ ಫ್ರೀ ಅಂತ ಹೇಳಿದರೆ ಕ್ರೋಮ್ ಸಾಲ್ಟ್ಸನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಬೇರೆ ಬೇರೆ ಅನುಪಾತದಲ್ಲಿ ತುಂಬ ಸಿಂಪಲ್ ಕೆಮಿಕಲ್ಸ್ಗಳು ಮತ್ತು ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮೀನಿನ ಸ್ಕಿನ್ನನ್ನು ನಾವು ಲೆದರ್ ಆಗಿ ಪರಿವರ್ತನೆ ಮಾಡಿದ್ದೀವಿ. ಅದರಲ್ಲಿ ಅದಕ್ಕಿಂತ ಮಾಡೋಕ್ಕಿಂತ ಮುಂಚೆ ತುಂಬ ಸ್ಟ್ಯಾಂಡರ್ಡೈಸ್ ಪ್ರೊಸೀಜರ್ಸ್ ಇದೆ. ಅವೆಲ್ಲ ಈ ಸ್ಕಿನ್ನಲ್ಲಿ ಅತಿ ಹೆಚ್ಚಾಗಿ ಕೊಲಾಜನ್ ಇರುತ್ತೆ. ಕೊಲಾಜನ್ ಅನ್ನೋ ಒಂದು ಪ್ರೋಟೀನ್, ಅದು ಟೈಪ್ 1 ಕೊಲಾಜನ್ನು ಸಾಮಾನ್ಯವಾಗಿ ಅತಿ ಹೆಚ್ಚು ಮೀನಲ್ಲಿ. ಈ ಕೊಲಾಜನ್ ಇದ್ದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಈ ಫ್ಲೆಕ್ಸಿಬಿಲಿಟಿ, ಡ್ಯೂರೇಬಿಲಿಟಿ ಅಥವಾ ಎಲಾಂಗೇಷನ್ನು ಇವೆಲ್ಲಕ್ಕೆ ಹೆಲ್ಪ್ ಆಗುತ್ತೆ. ನೀವು ಎಷ್ಟೇ ಎಳೆದ್ರೂ ಸಹ ಅದು, ಅಂದರೆ ಸ್ಕಿನ್ ಅಂದರೆ ಲೆದರ್ ಅಂದರೆ ಹಾಗೆ ಇರಬೇಕಲ್ಲ, ಆ ಥರ ಒಂದು ಕಾರಣಕ್ಕೆ ನಾವು ಆ ಕಾಂಪೌಂಡನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ವಿವಿಧ ರೀತಿಯ ಆಟೋಮೇಷನ್ಸ್ಗಳನ್ನು, ಅನಲಿಟಿಕಲ್ ಟೂಲನ್ನು ಯೂಸ್ ಮಾಡಿ ನಾವು ಕ್ಯಾರೆಕ್ಟರೈಸ್ ಮಾಡಿದ್ದೀವಿ ಏನೇನು ಫಂಕ್ಷನಲ್ ಗ್ರೂಪ್ ಇರುತ್ತೆ ಕೊಲಾಜನಲ್ಲಿ ಅಂತ. ಅದು ಮಾಡಿದ ಮೇಲೆ ನಾವು ನಂತರದ ಕ್ರಮದಲ್ಲಿ ನಾವು ಸ್ಕಿನ್ನನ್ನು ಲೆದರ್ ಮಾಡಿ ಆ ಲೆದರ್ನು ಸಹ ನಾವು ಸೆಲ್ಫ್ ಲೈಫ್ ಸ್ಟಡಿಯನ್ನು ನಾವು ಮಾಡಿದ್ದೀವಿ. ವಿವಿಧ ರೀತಿಯ ಟೆಸ್ಟ್ಗಳನ್ನು ಮಾಡಿ ಕೊನೆಗೆ ನಾವು ಮೀನಿನ ಚರ್ಮದ ಸ್ಕಿನ್ನಿಂದ ಲೆದರ್ ಅಂತೂ ಮಾಡಿದ್ದೀವಿ ನಾವು. ಅದು ಕ್ರೋಮ್ ಫ್ರೀ ಎಕೋ ಫ್ರೆಂಡ್ಲಿ ಲೆದರ್, ಇದು ಬೇಸು. ಈಗ ನಾವು ಸುಮಾರು ಒಂದು 10 ರಿಂದ 15 ಸ್ಪೀಸೀಸ್ಗಳನ್ನು ನಾವು ಯೂಸ್ ಮಾಡಿದ್ದೀವಿ. ಅದರಲ್ಲಿ ಆಗಲೇ ಹೇಳಿದಾಗೆ ಕ್ಯಾಟ್ ಫಿಶ್ ಇರ್ಬೋದು, ಕೋಬಿಯಾ ಫಿಶ್ ಇರ್ಬೋದು, ಗ್ರೂಪರಲ್ಲಿ ಸುಮಾರು ಸ್ಪೀಸೀಸ್ಗಳು, ಅಥವಾ ಸ್ನೇಕ್ ಹೆಡ್ಸು, ಬ್ಯಾಟ್ ಫಿಶ್, ಇವೆಲ್ಲ ನಾವು ತುಂಬಾ ಮಾಡಿದ್ದೀವಿ. ಆದರೆ ನಮ್ಮ ಹತ್ರ ಈಗ ಟೆಕ್ನಾಲಜಿ ರೆಡಿ ಇದೆ. ಯಾವುದು? ಲೆದರು. ಈ ನಾವು ಟೆಕ್ನಾಲಜಿಯನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಪ್ರಿಂಜರ್ ನೇಚರ್ ಜರ್ನಲ್, ಸಾಮಾನ್ಯವಾಗಿ ಹೈಯೆಸ್ಟ್ ಇಂಪ್ಯಾಕ್ಟ್ ಇರೋ ಜರ್ನಲ್ಗಳಿವು. ವರ್ಲ್ಡ್ ಸಿನಾರಿಯೋ ನೋಡಿದರೆ ರಿಸರ್ಚರ್ಗಳು ಮಾಡುವಾಗ ರಿಸರ್ಚ್ ಮಾಡಿ ಸರಿ ಇದೆ ಇಲ್ಲ ಅಂತ ನೋಡಲಿಕ್ಕೆ ಅದು ಇವ್ಯಾಲ್ಯೂಯೇಷನ್ ಆಗುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಲ್ಲಿ ನಮ್ಮದು ಸುಮಾರು 3 ಪಬ್ಲಿಕೇಷನ್ಗಳು ತುಂಬ ಒಳ್ಳೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರೋ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಅದಕ್ಕೆ ನಾವು ವ್ಯಾಲಿಡೇಟ್ ಮಾಡ್ಬೋದು. ಈಗ ನಮ್ಮ ಹತ್ರ ವಿವಿಧ ರೀತಿಯ ಮೀನಿನ ಸ್ಕಿನ್ನನ್ನು ನಾವು ಎಕೋ ಫ್ರೆಂಡ್ಲಿ ಕ್ರೋಮ್ ಫ್ರೀ ಟ್ಯಾನಿಂಗ್ ಮೂಲಕ ಲೆದರನ್ನು ನಾವು ಮಾಡಿದ್ದೀವಿ. ಲೆದರ್ ಮೆಟೀರಿಯಲ್ ನಮ್ಮ ಹತ್ರ ಇದೆ. ಈ ಲೆದರನ್ನು ನಾವು ವಿವಿಧ ರೀತಿಯ ಡಿಸೈನ್ಗಳು ಮಾಡಲಿಕ್ಕೆ ನೆಕ್ಸ್ಟ್ ನಮ್ಮದು ಪ್ರಕ್ರಿಯೆ. ಆದರೆ ನಾವು ಡಿಸೈನರ್ ಇಲ್ಲದೆ ಇರೋದ್ರಿಂದ, ನಮ್ಮದ್ರಲ್ಲಿ ಆ ಥರ ಎಕ್ಸ್ಪರ್ಟೈಸ್ ಇಲ್ಲದೆ ಇರೋದ್ರಿಂದ ನಾವು ನಮ್ಮ ದೇಶದಲ್ಲಿ ಕೆಲವು ರಿಸರ್ಚ್ ಸಂಸ್ಥೆಗಳು CLRI ಅಂತ ಇದೆ, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ಲೆದರ್ ರಿಸರ್ಚ್ ಇಂಡಸ್ಟ್ರಿ ಅಂತ, CLRI ಕೌನ್ಸಿಲ್ ಫಾರ್ ಸೆಂಟರ್ ಫಾರ್ ಲೆದರ್ ರಿಸರ್ಚ್ ಇಂಡಸ್ಟ್ರೀಸ್ ಅಂತ CSR ಅಂಡಲ್ಲಿ ಬರುತ್ತೆ. ಅದು ಚೆನ್ನೈಯಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ನಾವು ಅವರಿಗೆ ಸಂಪರ್ಕ ಮಾಡಿದ್ದೀವಿ. ಈಗ ಅವರನ್ನು ನಾವು ಸಂಪರ್ಕ ಮಾಡಿದ ಮೇಲೆ ನಾವು ನಮ್ಮ ನುರಿತ ರಿಸರ್ಚ್ಗಳಿಗೆ ಅಲ್ಲಿ ಡೆಪ್ಯೂಟ್ ಮಾಡಿ ಆ ಡಿಸೈನ್ಗಳನ್ನು ಕಲ್ತ್ಕೊಂಡ್ಬಂದು ನಾವು ನಮ್ಮ ಇರೋ ಮೆಟೀರಿಯಲ್ಗಳಿಂದ ನಾವು ಬೇರೆ ಬೇರೆ ರೀತಿಯ ಸಾಫ್ಟ್ ಲೆದರ್ಸನ್ನು ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಮುಂದಿನ ದಿನಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮ್ಮ ಟೀಮ್ ರೆಡಿ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಸಾಮಾನ್ಯವಾಗಿ ನೋಡಿ, ಈಗ ಲೆದರ್ ಡ್ರೆಸ್ ಮಾಡ್ತೀರಿ, ಮೀನು ಲೆದರ್ ಓಪನ್ ಆಗುತ್ತೆ. ಲೆದರ್ ಏನು ಮಾಡ್ತಾರೆ? ಬೀಸಾಕ್ತಾರೆ. ಈ ಬೀಸಾಕೋದಂತೇಳಿ ಮತ್ತೆ ಅದೇ ವಾಪಸ್ ಅಲ್ಲಿ ಎನ್ವೈರ್ಮೆಂಟಿಗೆ ಬರೋದು. ಅದು ಮತ್ತೆ ತುಂಬ ಪ್ರೋಟೀನ್ ಇರೋದರಿಂದ, ಆರ್ಗ್ಯಾನಿಕ್ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ ಅದೇನಾಗುತ್ತೆ, ನಿಮಗೆ ಕೊಳ್ತಾ ಆಗುತ್ತೆ, ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗುತ್ತೆ, ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆಗಿ ಮತ್ತೆ ಆಫ್ ಸ್ಮೆಲ್ಲು, ಆಫ್ ಓಡರ್ ಅಂತ ಬರುತ್ತೆ. ಇದು ಪರಿಸರ ಸ್ನೇಹಿ ಒಂದು. ಎರಡನೇದು, ನಾವು ಇಲ್ಲಿ ಯೂಸ್ ಮಾಡುವಂಥದ್ದು ಕ್ರೋಮ್ ಫ್ರೀ ಟ್ಯಾನಿಂಗ್ ಕೆಮಿಕಲ್ಸ್ ಅಂತ. ಸಾಮಾನ್ಯವಾಗಿ ಈಗ ನೋಡಿ, ಈಗ ದೊಡ್ಡ ದೊಡ್ಡ ಅನಿಮಲ್ಗಳನ್ನು ನಾವು ಇದಕ್ಕೆ ಮಾಡ್ತೀವಿ, ಲೆದರಿಗೆ ಯೂಸ್ ಮಾಡ್ತೀವಿ. ಕ್ರೋಮಿಯಂ ಸಾಲ್ಟ್ಸನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ದಪ್ಪ ಲೆದರು, ಅದಕ್ಕೆ ಜಾಸ್ತಿ ಮಾಡಲೇಬೇಕಿಲ್ಲ ಅಂದರೆ ಲೆದರ್ ಮಾಡಲಿಕ್ಕಾಗಲ್ಲ ನೀವು. ಅದು ಮತ್ತೇನಾಗುತ್ತೆ, ಆ ರಾಸಾಯನಿಕಗಳು ಮತ್ತೆ ನಾವು ಎನ್ವೈರ್ಮೆಂಟಿಗೆಲ್ಲ ಹೋಯಿತು ಅಂದರೆ ಅದು ಮತ್ತೆ ಬೇರೆ ಇನ್ನೊಂದು ರೀತಿಯ ಪ್ರಭಾವ ಬೀರುವಂಥದ್ದು.
ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಥವಾ ಬೇರೆ ಯಾವುದೋ ಇಶ್ಯೂಗಳು ಬರೋದ್ರಿಂದ ಇದು ಮಿನಿಮಮ್ ಕೆಮಿಕಲ್ಸು ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಇದು. ಹಾಗಾಗಿ ನಾವು ತುಂಬ ಕಡಿಮೆ ರೀತಿಯ ಕೆಮಿಕಲ್ಸ್ಗಳನ್ನು ನಾವು ಯೂಸ್ ಮಾಡಿ ಡೆವಲಪ್ ಮಾಡಿರೋವಂಥ ಕಾನ್ಸೆಪ್ಟ್ ಇದು. ಅಂದರೆ ಈಗ ಈ ನೋಡಿ, ಸಾಮಾನ್ಯವಾಗಿ ನಮ್ಮ ಭಾರತ ಘನ ಸರ್ಕಾರದ ತುಂಬ ಹಲವು ಯೋಜನೆಗಳಿದ್ದಾವೆ. ಈಗ ನಾನು ಹೇಳಬೇಕಂದ್ರೆ, ಈಗ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಇದೆ. ಇವೆಲ್ಲ ಸ್ಕೀಮ್ಗಳು ಏನಕ್ಕೆ ಮಾಡಿದೆ ಅಂತ ಹೇಳಿದರೆ, ಎಲ್ಲ ಥರಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಎಲ್ಲ ಜಾಗದಲ್ಲಿ ಆಗಬೇಕು ಮತ್ತು ದೇಶೀಯ ಉತ್ಪನ್ನಗಳನ್ನು ನಮ್ಮ ದೇಶದಲ್ಲೇ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಅದರಲ್ಲಿ ಹಣದ್ದು ಸಹಾಯಧನ ಸಹ ಇದೆ. ಅದರಲ್ಲಿ ಸುಮಾರು ಜನರು ಎಲ್ಲ ನಮ್ಮ ಹತ್ರ ತರಬೇತಿ ತಗೊಂಡೆಲ್ಲ ತಮ್ಮದೇ ಆದ ಒಂದು ಎಂಟರ್ಪ್ರೈಸ್ಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಇದು ನಾವು ಮಾಡಿರೋ ಒಂದು ಟೆಕ್ನಾಲಜಿಗಳನ್ನು ಒಂದು ಇಂಡಸ್ಟ್ರಿ ರೂಪದಲ್ಲಿ ಮಾಡ್ಬೋದಾಗಿದೆ. ಸರ್, ಹಂಗಂದ್ರೆ ಈ ಲೆದರ್ ಈಗ ಬೇರೆ ಪ್ರಾಣಿಗಳಿಂದ ಬಂದಂಥ ಲೆದರ್, ಇದು ಮೀನಿನ ಲೆದರ್ ಯಾವ ರೀತಿ ಕಾಂಪೀಟ್ ಕೊಡ್ಬೋದು? ಈಗ ನಾವು ಅನಿಮಲ್ ಲೆದರಿಗೆ ಕಾಂಪೀಟ್ ಕೊಡೋದು ತುಂಬ ಕಷ್ಟ. ಯಾಕಂತ ಹೇಳಿದರೆ, ಈ ಅನಿಮಲ್ ಲೆದರ್ ಇಸ್ ಬಿಗ್ ಇಂಡಸ್ಟ್ರಿ. ಯಾಕಂದರೆ ನೀವು ಎಲ್ಲ ಲೆದರ್ ಗೂಡ್ಸ್ಗಳನ್ನು ನೋಡ್ತಾ ಇದ್ದೀವಿ, ನಾವು ಯೂಸೇಜ್ಗಳು ಎಲ್ಲದರಲ್ಲೂ ಇದೆ. ಆದರೆ ನಮ್ಮದು ಏನೋ ಒಂದು ಟ್ರೈ ಅಂತ ಹೇಳಿದರೆ, ಅಟ್ಲೀಸ್ಟು ಒಂದು 20 to 30% ನಾವು ಅದಕ್ಕೆ ಆಡ್ ಮಾಡ್ಬೋದು ಅಂತ. ಅಂದರೆ ಬೀಸಾಡುವಂಥ ಉತ್ಪನ್ನಗಳನ್ನು ಅದನ್ನು ಬೀಸಾಡಲೇಬೇಕು. ಅದನ್ನು ನಾವು ತಗೊಂಡು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಸರ್ಕ್ಯುಲರ್ ಎಕಾನಮಿ ಕಾನ್ಸೆಪ್ಟನ್ನು ನಾವು ಮಾಡಿದೆ. ಅಂದರೆ ಜೀರೋ ವೇಸ್ಟ್ ಪ್ರಾಸೆಸಿಂಗ್ ಅಂತ. ಯಾವ ಮೀನಿನಿಂದ ಯಾವುದೇ ಭಾಗವನ್ನು ಯೂಸ್ ಮಾಡಿದರೂ ಸಹ ಬೀಸಾಡುವಂಥದ್ದಲ್ಲ. ಆ ಕಾನ್ಸೆಪ್ಟಲ್ಲಿ ರಿಸರ್ಚ್ ಮಾಡಿದ್ದು. ಆದರೆ ಲೆದರ್ ಇಂಡಸ್ಟ್ರಿ ಕಂಪೇರ್ ಮಾಡಿದರೆ ಇದು ತುಂಬ ಸಣ್ಣದು. ಯಾಕಂದ್ರೆ ತುಂಬ ದೊಡ್ಡ ಇಂಡಸ್ಟ್ರಿ ಆಡಿ ಬೆಳೆದಿದೆ. ನಾವು ಅಟ್ಲೀಸ್ಟ್ ಒಂದು 20 to 30% ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಮಾಡ್ಕೋಬೋದಾಗಿದೆ. ಆಮೇಲೆ ಈಗ ಮೀನಿನ ಲೆದರಿಂದ ನಾವು ಯಾವುದೇ ಒಂದು ವಸ್ತುಗಳನ್ನು ನಾವು ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರೆ ದಟ್ ಗಿವ್ಸ್ ಮೋರ್ ವ್ಯಾಲ್ಯೂ. ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ಕೊಂಡಿರೋದು. ಆದರೆ ಈ ಒಂದು ಸಾರಿ ನೀವು ಕ್ರೋಮ್ ಫ್ರೀ ಟ್ಯಾನಿಂಗ್ ಮಾಡಿ ಲೆದರ್ ಮಾಡಿದರೆ ನಿಮಗೆ ಬೇಕಾಗೋ ಥರ ಟೆಕ್ಸ್ಟೈಲ್ ಡೈಯನ್ನು ಹಾಕ್ಬೋದು. ಅದಕ್ಕೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಟೆಕ್ಸ್ಟೈಲ್ಗಳನ್ನು ಹಾಕ್ಕೋಬೋದು. ಅದು ಒಂದು ಕಾನ್ಸೆಪ್ಟ್. ತುಂಬ ಚೆನ್ನಾಗಿ ಡೈ ತೊಗೊಳುತ್ತೆ ಇದು ಮೀನಿನ ಸ್ಕಿನ್ ಲೆದರ್.